ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯ ರಾಜಕಾರಣದಲ್ಲಿ ಈಗ ಜಮೀರ್ ಅಹಮದ್ ಖಾನ್ ಅವರದ್ದೇ ಸದ್ದು. ಜಮೀರ್ ಅವರದ್ದು ಅಂತ ಹೇಳಲಾಗ್ತಾ ಇರತಕ್ಕಂಥ ಆಡಿಯೋ ಇವತ್ತೇ ರಿಲೀಸ್ ಆಗಿರ್ತಕ್ಕಂಥದ್ದು ಮತ್ತು ಅದು ಹುಟ್ಟಿಸ್ತಾ ಇರತಕ್ಕಂಥ ತಲ್ಲಣ ಇದೆಯಲ್ಲ, ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಹೊಸ ಹೊಸ ಸೂಚನೆಗಳನ್ನ, ಹೊಸ ರಾಜಕೀಯದ ಆಟಗಳನ್ನ ಎಲ್ಲವನ್ನ ತೆರೆದಿಡ್ತಾ ಇದೆ. ಹಾಗಾದ್ರೆ ಜಮೀರ್ ಅಹಮದ್ ಖಾನ್ ರವರ ಯಾವ ಆಡಿಯೋ ವೈರಲ್ ಆಗಿದೆ, ಯಾಕೆ ವೈರಲ್ ಆಗಿದೆ, ಅದರಲ್ಲೂ ಈಗಲೇ ಯಾಕೆ ವೈರಲ್ ಆಗಿದೆ, ಇದರ ಎಫೆಕ್ಟ್ ಏನು, ಇದರ ಹಿಂದೆ ಇರತಕ್ಕಂಥವ್ರು ಯಾರು, ಏನೆಲ್ಲ ನಡೀತಿದೆ ರಾಜ್ಯ ರಾಜಕಾರಣದಲ್ಲಿ, ಈ ಎಲ್ಲದರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅಲ್ಪಸಂಖ್ಯಾತ ನಾಯಕರ, ಅದರಲ್ಲೂ ಕೂಡ ರಾಜ್ಯದ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡ, ಸದ್ಯಕ್ಕೆ ಅನಭಿಷಿಕ್ತ ಮುಖಂಡ ಅಂತಾನೆ ಕರೆಸಿಕೊಳ್ಳುವಂತ ಬಿಜೆಡ್ ಜಮೀರ್ ಅಹಮದ್ ಖಾನ್ಗೆ ಈಗ ಹೊಸದೊಂದು ವಿವಾದ ಸುತ್ತಿಕೊಂಡಿದೆ. ಇದು ಕಳೆದ 1.5-2 ತಿಂಗಳಿನಿಂದಲೇ ಕೇಳಿ ಬರ್ತಾ ಇತ್ತು. 2 ತಿಂಗಳ ಹಿಂದೆಯೇ ಜಮೀರ್ ಅಹಮದ್ ಖಾನ್ ಅವರ ತಲೆದಂಡ ಆಗುತ್ತೆ ಅನ್ನುವಂಥ ಎಲ್ಲ ಚರ್ಚೆಗಳು ನಡೆದಿತ್ತು. ಯಾವಾಗ ದಾವಣಗೆರೆಯ ಅಲ್ಪಸಂಖ್ಯಾತ ಮುಖಂಡ ಮತ್ತು MLC ಅವರ ಒಂದು ಅಮಾನತು ಆಗಿತ್ತು, ಅಬ್ದುಲ್ ಜಬ್ಬಾರ್ ಅವರ ಅಮಾನತು, ಅದರ ನಂತರವೇ ಕೆಲವೇ ದಿನಗಳಲ್ಲಿ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯನವರ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಅವರ ತಲೆದಂಡವು ಕೂಡ ಆಗಿ ಹೋಯ್ತು. ಅವಾಗ 3ನೇ ಕಲ್ಲು, 3ನೇ ವಿಕೆಟ್ ಅಂತಂದ್ರೆ ಅದು ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅಂತಾನೆ ಹೇಳಲಾಗ್ತಾ ಇತ್ತು. ಅಂತೂ ಇಂತೂ ಈಗ ಅದಕ್ಕೆ ಮುಹೂರ್ತ ಕೂಡಿ ಬಂದಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಈಗ ಎದ್ದಿದೆ. ಯಾಕಂದ್ರೆ ಬಿಜೆಡ್ ಜಮೀರ್ ಅಹಮದ್ ಖಾನ್ ದಾವಣಗೆರೆ ಉಪಚುನಾವಣೆಯ ವೇಳೆಯಲ್ಲಿ ಮಾತನಾಡಿದ್ದಾರೆ. ಪಕ್ಷದ ವಿರುದ್ಧ, ಕಾಂಗ್ರೆಸ್ ಪಕ್ಷದ ವಿರುದ್ಧ, ಕಾಂಗ್ರೆಸ್ ನಾಯಕರ ವಿರುದ್ಧ ಪಕ್ಷಾಂತರ ಕೆಲಸವನ್ನ ಮಾಡಿದ್ದಾರೆ, ಪಕ್ಷ ವಿರೋಧಿ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂಥ ಮಾತು ಕತೆ ಇದೆಯಲ್ಲ, ಆ ಕುರಿತ ಆಡಿಯೋ ಇದೆಯಲ್ಲ, ಅದು ತಲ್ಲಣವನ್ನೇ ಸೃಷ್ಟಿಸ್ಬಿಡ್ತಾ ಇದೆ. ನೋಡಿ, ದಾವಣಗೆರೆಯ ಒಬ್ಬ ಮೊಹಮ್ಮದ್ ಸಿರಾಜ್ ಅನ್ನುವಂಥ KMDC ಡೈರೆಕ್ಟರ್ ಅವರು, ಅಂದ್ರೆ ನಿರ್ದೇಶಕರು. KMDC ಅಂದ್ರೆ ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ಒಬ್ಬ ನಿರ್ದೇಶಕರು ಆಗಿರ್ತಕ್ಕಂಥ ಮೊಹಮ್ಮದ್ ಸಿರಾಜ್ ಅವರ ಜೊತೆಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯ ವೇಳೆ ಜಮೀರ್ ಅಹಮದ್ ಖಾನ್ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇರತಕ್ಕಂಥ ಈ ಆಡಿಯೋ ಇದೆಯಲ್ಲ, ಅದು ಈಗ ಮತ್ತಷ್ಟು ವಿವಾದವನ್ನು ಹುಟ್ಟು ಹಾಕ್ತಾ ಇದೆ. ಜಮೀರ್ ಅಹಮದ್ ಖಾನ್ ರವರ ತಲೆದಂಡ ಅಥವಾ ಅವರ ಮುಂದಿನ ಭವಿಷ್ಯಕ್ಕೆ, ರಾಜಕಾರಣಕ್ಕೆ ಕಂಟಕ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಾಗಾದ್ರೆ ಏನಿದೆ ಆ ಆಡಿಯೋದಲ್ಲಿ ಅಂತಂದ್ರೆ, ಇದೇ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಸಮರ್ಥ್ ಮಲ್ಲಿಕಾರ್ಜುನ್ಗೆ ಸಪೋರ್ಟ್ ಕೊಡದೇ ಇರತಕ್ಕಂಥ ಅಲ್ಪಸಂಖ್ಯಾತ ನಾಯಕರು ಮತ್ತು ಮತದಾರರು ಸಿಡಿದೆದ್ದಿದ್ರು. ಆ ಕುರಿತಂತೆ ಜಮೀರ್ ಅಹಮದ್ ಖಾನ್ ಸಪೋರ್ಟ್ ಕೊಡ್ತಾ ಇಲ್ಲ. ಕೇರಳಕ್ಕೆ ಅವರು ಅಲ್ಲಿ ಎಲೆಕ್ಷನ್ ಕ್ಯಾಂಪೇನ್ಗೆ ಹೋಗ್ಬಿಟ್ಟಿದ್ರು. ಹಾಗಾಗಿ ಜಮೀರ್ ಅಹಮದ್ ಖಾನ್ ಇಲ್ಲಿ ಬರ್ದೇ ಇದ್ರೆ ಅಲ್ಪಸಂಖ್ಯಾತರ ಮನವೊಲಿಸೋಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತು ಕೇಳಿ ಬಂದಿತ್ತು. ಅದಾದ ನಂತರ ಅವರು ದಾವಣಗೆರೆಗೂ ಬಂದ್ರು, ಅಲ್ಲಿ ಪ್ರೆಸ್ ಮೀಟ್ ಮಾಡಿದ್ರು, ಮಲ್ಲಿಕಾರ್ಜುನ್ ಅವ್ರ ಮನೆಯಲ್ಲಿ ಊಟನೂ ಮಾಡಿದ್ರು. ಅದರ ನಂತರ ನಾವೆಲ್ಲ ಜೊತೆಗಿದ್ದೀವಿ ಅಂತ ಹೇಳಿ ಹೋಗ್ಬಿಟ್ರು. ಆದ್ರೆ ಇವತ್ತು ಈ ಕ್ಷಣದಲ್ಲಿ, ಅಂದ್ರೆ ಎಲೆಕ್ಷನ್ ಮುಗೀತು, ಎಲೆಕ್ಷನ್ ರಿಸಲ್ಟು ಬಂತು, ಅಲ್ಲಿ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವನ್ನ ದಾಖಲಿಸಿದ್ರು. ಸುಮಾರು 5,500 ಮತಗಳಿಂದ ಗೆಲುವನ್ನು ಕೂಡ ದಾಖಲಿಸಿದ್ರು. ಅದಾದ ನಂತರ ಈಗ ಯಾಕೆ ಬಿಡುಗಡೆ ಆಗ್ತಾ ಇದೆ ಅನ್ನುವಂಥದ್ರಲ್ಲೇ ಇರತಕ್ಕಂಥದ್ದು ದೊಡ್ಡ ಮಟ್ಟದ ರಾಜಕಾರಣ. ನೋಡಿ, ಈಗ ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿ ಕುರ್ಚಿಯಿಂದ ಇಳಿದು ಬಿಟ್ಟಿದ್ದಾರೆ. ಅದಕ್ಕೆ ಆ ಸ್ಥಾನಕ್ಕೆ ನಿಯೋಜಿತ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಈಗ ನೇಮಕ ಆಗಿರ್ತಕ್ಕಂಥದ್ದು. ಈ ಹಂತದಲ್ಲಿ ಹೊಸದಾಗಿ ಸಚಿವ ಸಂಪುಟ ರಚನೆ ಆಗಬೇಕಾಗಿದೆ. ಈ ಹಂತದಲ್ಲಿ ಈ ಆಡಿಯೋ ರಿಲೀಸ್ ಮಾಡಿದ್ರೆ ಜಮೀರ್ ಅಹಮದ್ ಖಾನ್ ಅವರಿಗೆ ಮಟ್ಟ ಹಾಕ್ಲಿಕ್ಕೆ ಈ ಒಂದು ಆಡಿಯೋ ರಿಲೀಸ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ಚರ್ಚೆಗೆ ಬರ್ತಾ ಇರತಕ್ಕಂಥದ್ದು. ಈ ಕುರಿತಂತೆ ಮಾಜಿ ಸಚಿವ MC ಸುಧಾಕರ್ ಕೂಡ ಹೇಳ್ತಾರೆ, ಜಮೀರ್ ಆಡಿಯೋ ಬಗ್ಗೆ ನನಗೆ ಗೊತ್ತಿಲ್ಲ. AI ಕಾಲದ, ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇರುವಂತ ಈ ಕಾಲದಲ್ಲಿ ಇಂತಹ ಆಡಿಯೋಗಳ ಬಗ್ಗೆ ನಾವು ಬಹಳ ಎಚ್ಚರವಾಗಿರಬೇಕು, ಸೂಕ್ತ ತನಿಖೆ ಆಗಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಈ ಕುರಿತಂತೆ ಸ್ವತಃ ಜಮೀರ್ ಅಹಮದ್ ಖಾನ್ ರಿಯಾಕ್ಷನ್ ಮಾಡಿದ್ದಾರೆ. ಇದು AI ಆಡಿಯೋ, ನನ್ನ ತೇಜೋವಧೆ ಮಾಡಲಿಕ್ಕೆ ಈ ರೀತಿ ಮಾಡಲಾಗ್ತಾ ಇದೆ, ಇದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಇದರ ಜೊತೆಗೆ ಅಲ್ಲಿರ್ತಕ್ಕಂಥ ಮೊಹಮ್ಮದ್ ಸಿರಾಜ್ ಅನ್ನುವಂಥ KMDC ಡೈರೆಕ್ಟರ್ ಅವರು ಹೇಳಿರ್ತಕ್ಕಂಥದ್ದು, ಈ ಆಡಿಯೋದಲ್ಲಿ ಇರ್ತಕ್ಕಂಥದ್ದು ನನ್ನ ವಾಯ್ಸ್ ಅಲ್ವೇ ಅಲ್ವಾ, ಇದು ಯಾರ್ದೋ ಬೇರೆಯವ್ರು ಮಾಡಿರ್ತಕ್ಕಂಥ ಕುತಂತ್ರ ಅಂತ ಹೇಳ್ತಾ ಇದ್ದಾರೆ. ಎಲ್ಲದರ ನಡುವೆ ಸ್ವತಃ DK ಶಿವಕುಮಾರ್ ಕೂಡ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಂಥದ್ದೊಂದು ಆಡಿಯೋ ಬಂದಿದೆಯಾ,
ಹೌದಾ, ಅದ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅನ್ನುವಂಥ ಮಾತನ್ನ ಆಡ್ತಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರ ಈ ಮಾತಿನ ಈ ತಂತ್ರಗಾರಿಕೆ ರಾಜ್ಯದ ಜನ, ಕರ್ನಾಟಕದ ರಾಜಕಾರಣವನ್ನು ಬಲ್ಲಂಥವರು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಯಾಕಂದ್ರೆ ಈ ತರಹದ ಟ್ರಬಲ್ ಶೂಟಿಂಗ್ನಲ್ಲಿ, ಈ ತರಹದ ರಾಜಕಾರಣದ ತಂತ್ರಗಾರಿಕೆಯಲ್ಲಿ ಅವರು ಪಳಗಿದ್ದಾರೆ ಅಲ್ವಾ. ಹಾಗಾಗಿ ಈ ಸದ್ಯಕ್ಕೆ ಈಗ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗಬೇಕಾಗಿದೆ, ಹೊಸದಾಗಿ ರಚನೆ ಆಗಬೇಕಾಗಿದೆ. ಈ ಹಂತದಲ್ಲಿ ಜಮೀರ್ ಅಹಮದ್ ಖಾನ್ ಈಗಾಗಲೇ 3 ವರ್ಷ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಬಲಗೈ ಭಂಟರಾಗಿದ್ದಾರೆ, ಈಗಲೂ ಕೂಡ ಸಿದ್ದರಾಮಯ್ಯಗೆ ಬಲಗೈ ಆಗಿದ್ದಾರೆ. ಹಾಗಾಗಿ ಜಮೀರ್ ಅಹಮದ್ ಖಾನ್ಗೆ ಸಚಿವ ಸ್ಥಾನ ತಪ್ಪಿಸಲಿಕ್ಕೆ ಈ ಒಂದು ಆಡಿಯೋ ಲೀಕ್ ಮಾಡಲಾಗಿದೆ ಅನ್ನುವಂಥ ಮಾತನ್ನು ಹೇಳಲಾಗ್ತಾ ಇದೆ. ಇದರ ಹಿಂದೆ ಕಾಂಗ್ರೆಸ್ ಪಕ್ಷದ ಹಲವು ಪ್ರಮುಖ ರಾಜಕಾರಣಿಗಳ, ಉನ್ನತ ಹುದ್ದೆಗೆ ಇರ್ತಾ ಇರ್ತಕ್ಕಂಥ ರಾಜಕಾರಣಿಗಳ ಕೈವಾಡವೂ ಇದೆ, ಕುತಂತ್ರವೂ ಇದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಇತರ ಅಲ್ಪಸಂಖ್ಯಾತ ಶಾಸಕರಿದ್ದಾರಲ್ಲ, ಅವರು ಕೂಡ ಜಮೀರ್ ಅಹಮದ್ ವಿರುದ್ಧ ಸಿಡಿದೆದ್ದಿದ್ದಾರೆ. ಮೇಲ್ನೋಟಕ್ಕೆ ಮೀಡಿಯಾಗಳಲ್ಲಿ ಜಮೀರ್ ಪರವಾಗಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಆದರೆ ಒಳಗೊಳಗೆ ಅವ್ರಿಗೂ ಕೂಡ ಸಚಿವ ಸ್ಥಾನ ಪಡಿಬೇಕು ಅನ್ನೋಂಥ ಆಸೆ ಇರೋದ್ರಿಂದ ಅವರಿಗೆ ಈ ಒಂದು ಒಳ್ಳೆಯ ಅವಕಾಶವಾಗಿ ಪರಿಣಮಿಸಿದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಒಂದು ಆಡಿಯೋ ರಿಲೀಸ್ ಹಿಂದೆ ಇರತಕ್ಕಂಥ ರಾಜಕಾರಣ ಕೆಲವೇ ದಿನಗಳಲ್ಲಿ ಹೊರಗೆ ಬರುತ್ತೆ ಮತ್ತು ಇದರ ಸತ್ಯಾಸತ್ಯತೆ ಸ್ವತಃ ಜಮೀರ್ ಅಹಮದ್ ಖಾನ್ ಹೊರಗಡೆ ಬಂದು ಹೇಳ್ತಾರೆ. ಯಾಕಂದ್ರೆ ಜಮೀರ್ ಅಹಮದ್ ಖಾನ್ ಕ್ಯಾರೆಕ್ಟರ್ ನಿಮಗೂ ಎಲ್ಲರಿಗೂ ಗೊತ್ತು. ಅವ್ರು ಯಾರ ಬಗ್ಗೆನೂ ಕೂಡ ಯಾವುದು ಮನಸ್ಸಲ್ಲಿ ಇಟ್ಕೊಳ್ಳೋ ಅಂಥವ್ರಲ್ಲ. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಅಥವಾ ರೀಶಫಲ್ ಆಗಿ ರಚನೆ ಆದ ನಂತರ ಇದರ ಸತ್ಯ ಹೊರಬರಲಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.